ನಮಸ್ಕಾರ ಎಲ್ಲರಿಗೂ. ನಾನು ವಿಜಯ ಪಾಟೀಲ್. ನಾನು 9ನೇ ತರಗತಿ ಸಮಾಜ ವಿಜ್ಞಾನದ ಮೊದಲನೇ ಭಾಗದ ಪಾಠಗಳನ್ನು ಮಾಡ್ತಾ ಇದ್ದೀನಿ. ಅದು ಕನ್ನಡ ಮಾಧ್ಯಮದಲ್ಲಿ. ಕನ್ನಡ ಮಾಧ್ಯಮ ಸಮಾಜ ವಿಜ್ಞಾನ 9ನೇ ತರಗತಿಯ ಪಾಠಗಳು, ಅದು ಮೊದಲನೇ ಭಾಗ. ನೀವಿನ್ನು ನಮ್ಮ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗದೇ ಇದ್ದರೆ ಡಿಸ್ಕ್ರಿಪ್ಷನಲ್ಲಿ ನೀಡಿರುವಂತಹ ಲಿಂಕ್ಗೆ ಹೋಗಿ ಜಾಯ್ನ್ ಆಗ್ಬೋದು. ಹೀಗೆ ಜಾಯ್ನ್ ಆಗೋದರ ಮುಖಾಂತರ ನೀವು ಪಡ್ಕೊಳ್ಬಹುದಾದಂತಹ ಉಪಯೋಗಗಳು ಯಾವ್ಯಾವಂದರೆ, ಇಲ್ಲಿ ಪ್ರತಿನಿತ್ಯ ಕ್ವಿಜ್ಗಳನ್ನು ನಡೆಸ್ತಾರೆ, ಪ್ರತಿ ವಿಡಿಯೋಗಳ PDF ಅಪ್ಲೋಡ್ ಮಾಡ್ತಾರೆ, ದಿನಪತ್ರಿಕೆಗಳು ಮತ್ತು ಇತ್ತೀಚಿನ ಮಾಹಿತಿಗಳು ಇಲ್ಲಿ ಅಪ್ಲೋಡ್ ಆಗ್ತವೆ. ಹಾಗೆ ನಿಮಗೇನಾದರೂ ಡೌಟ್ಸ್ಗಳಿದ್ದರೆ ಐಡಿಯಾಸ್ ಫೋರಮ್ನ ಅಧ್ಯಾಪಕರೊಂದಿಗೆ ಚರ್ಚೆ ನಡೆಸಿ ನಿಮ್ಮ ಪ್ರಶ್ನೆಗಳಿಗೆ ನೀವು ಉತ್ತರನ ಕಂಡ್ಕೋಬಹುದು. ಇವೆಲ್ಲ ಉಪಯೋಗಗಳನ್ನು ನೀವು ಈ ಐಡಿಯಾಸ್ ಫೋರಮ್ನ ಟೆಲಿಗ್ರಾಮ್ ಚಾನಲ್ನಲ್ಲಿ ಪಡ್ಕೋಬಹುದು. ಈಗಾಗಲೇ ಐಡಿಯಾಸ್ ಫೋರಮ್ ತಂಡ ಲಾಂಚ್ ಮಾಡಿರುವಂತಹ ಕೋರ್ಸ್ಗಳ ವಿವರ ಇಲ್ಲಿದೆ. ಎಲ್ಲ NCERT ವಿಡಿಯೋಗಳು, ಜಿಯೋಗ್ರಫಿ, ಹಿಸ್ಟ್ರಿ, ಸೈನ್ಸ್, ಪೊಲಿಟಿ, ಎಕನಾಮಿಕ್ಸ್ ಎಲ್ಲ ಪಾಠಗಳನ್ನು ಕನ್ನಡ ಮಾಧ್ಯಮದಲ್ಲಿ ಪಾಠ ಮಾಡಿ ಅಪ್ಲೋಡ್ ಮಾಡ್ತಿದ್ದಾರೆ. ಹಾಗೆ ಎಲ್ಲ DSERT ವಿಡಿಯೋಗಳು, ಸೋಷಿಯಲ್ ಸೈನ್ಸ್ನ ನಾನು ಮಾಡ್ತಿದ್ರೆ ಸೈನ್ಸ್ನ ಸಿಂಧು ಅವರು ಮಾಡ್ತಿದ್ದಾರೆ. ಹಾಗೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಇನ್ ಆಲ್ ಸಬ್ಜೆಕ್ಟ್ಸ್ ಕನ್ನಡ ಮಾಧ್ಯಮದಲ್ಲಿ, ಹಾಗೆ GK ಟ್ರಿಕ್ಸ್ನ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸಿದಂತಹ ವಿಡಿಯೋಗಳು ಸಹ ನಿಮಗಿಲ್ಲಿ ದೊರೆಯುತ್ತೆ. ಇನ್ನು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡೋದಕ್ಕೆ ಐಡಿಯಾಸ್ ಫೋರಮ್ ತಂಡ ತಯಾರಿ ನಡೆಸಿದೆ. ಇಲ್ಲಿ ಇನ್ನೊಂದು ಆಪ್ಷನನ್ನು ತರ್ತಿದ್ದೀವಿ, ಅದು ಜಾಯಿನ್ ಆಪ್ಷನ್. ಈ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡ್ಬೋದು. ಯಾಕಂದರೆ ಈಗಾಗಲೇ ನಾವು ಹಲವಾರು ಸ್ಕೀಮ್ಗಳಲ್ಲಿ NCERT, ಸ್ಟೇಟ್ ಬುಕ್ಸ್, 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆಗಳನ್ನು ಚರ್ಚೆ ನಡೆಸೋದು, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪ್ರತಿನಿತ್ಯ ಪ್ರಶ್ನೆಗಳನ್ನು ಕೇಳೋದು, ಹೀಗೆ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಟೆಕ್ನಾಲಜಿ ಅಳವಡಿಕೆಯೂ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಅದಕ್ಕೆ ನಮಗೆ ಧನ ಸಹಾಯ ಬೇಕು. ಆದ್ದರಿಂದ ಇಲ್ಲಿ ಜಾಯಿನ್ ಆಪ್ಷನ್ ಮೂಲಕ ನೀವು ನಮಗೆ ಸಹಾಯವನ್ನು ಮಾಡಬಹುದು. ಇಲ್ಲಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಜಾಯಿನ್ ಬಟನನ್ನು ನೀವು ಪ್ರೆಸ್ ಮಾಡೋದರ ಮೂಲಕ ಇಲ್ಲಿ 4 ಸ್ಕೀಮ್ಗಳಲ್ಲಿ ನೀವು ನಮಗೆ ಸಹಾಯ ಮಾಡಬಹುದು. ಶಿಶು 29, ಕಿಶೋರ್ 59, ತರುಣ್ 159, ಗೋಲ್ಡನ್ ಸಪೋರ್ಟ್ ಮಾಡೋರಾದರೆ 599 ರೂಪಾಯಿಗಳನ್ನು ನೀವು ಈ ಫೋನ್ಪೇ ಅಥವಾ ಗೂಗಲ್ ಪೇ ನಂಬರ್ಗೆ ಸೆಂಡ್ ಮಾಡಬಹುದು. 8748814920 ಈ ನಂಬರ್ಗೆ ನೀವು ನಮಗೆ ಅಮೌಂಟನ್ನು ಕಳಿಸಿ ಸಹಾಯವನ್ನು ಮಾಡಬಹುದು. ಈ ಅಮೌಂಟ್ನ ನಾವು ನಮ್ಮ ಟೆಕ್ನಾಲಜಿ ಅಳವಡಿಕೆಗೆ ಉಪಯೋಗ ಮಾಡ್ಕೊತೀವಿ. ಹಾಗೆ ಹೆಚ್ಚಿಗೆ ಬಂದಂತಹ ಹಣವನ್ನು ನಾವು ಬಡ ವಿದ್ಯಾರ್ಥಿಗಳ ಏಳಿಗೆಗಾಗಿ ಅಥವಾ ಅವರ ವಿದ್ಯಾಭ್ಯಾಸಕ್ಕಾಗಿ ಸಹಾಯವನ್ನು ಮಾಡ್ತೀವಿ. ಆದ್ದರಿಂದ ನಾವು ಸಹಾಯ ಮಾಡಿ ಅಂತ ನಿಮಗೆ ಕೇಳ್ಕೊತಿದ್ದೀವಿ. ಸಹಾಯ ಮಾಡೋಕ್ಕೆ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡೋದರ ಮೂಲಕ ನಿಮ್ಮ ಫ್ರೆಂಡ್ಸ್ಗಳಿಗೆ ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡೋದರ ಮೂಲಕ ನಮಗೆ ಬೆಂಬಲವನ್ನು ಸೂಚಿಸಬಹುದು. ಇವತ್ತಿನ ಪಾಠ ಇದು 9ನೇ ತರಗತಿ ಸಮಾಜ ವಿಜ್ಞಾನ ಭಾಗ 1ರಿಂದ 12ನೇ ಪಾಠ ಮತ್ತು ಈ ಸಮಾಜ ವಿಜ್ಞಾನ ಪಾಠದ ಭೂಗೋಳ ವಿಜ್ಞಾನದ 3ನೇ ಅಧ್ಯಾಯ. ಇದು ಕರ್ನಾಟಕದ ವಾಯುಗುಣ, ಮಣ್ಣುಗಳು, ಸ್ವಾಭಾವಿಕ ಸಸ್ಯವರ್ಗ ಹಾಗೂ ಪ್ರಾಣಿ ಸಂಪತ್ತು. ಈ ಪಾಠದಿಂದ ನಾವೇನೇನೆಲ್ಲ ಕಲಿತೀವಿ ಅಂದರೆ, ಕರ್ನಾಟಕದಲ್ಲಿ ಕಂಡುಬರುವಂತಹ ವಾಯುಗುಣದ ಪ್ರಮುಖ ಲಕ್ಷಣಗಳು ಏನೇನು, ಕರ್ನಾಟಕದಲ್ಲಿ ಋತುಮಾನಗಳ ವಾಯುಗುಣದ ಪರಿಸ್ಥಿತಿ ಏನಿದೆ, ಹಾಗೆ ಕರ್ನಾಟಕದ ಋತುಕಾಲಿಕ ಮಳೆಯ ಹಂಚಿಕೆ ಮತ್ತು ಪರಿಣಾಮಗಳು ಏನೇನು, ಹಾಗೆ ಕರ್ನಾಟಕದಲ್ಲಿನ ಮಣ್ಣಿನ ವಿಧಗಳು ಮತ್ತು ಅವುಗಳ ಹಂಚಿಕೆ, ಕರ್ನಾಟಕದ ಸ್ವಾಭಾವಿಕ ಸಸ್ಯವರ್ಗ ವಿಧಗಳು, ಹಂಚಿಕೆ ಮತ್ತು ಅದೇ ರೀತಿ ಪ್ರಾಣಿ ಸಂಪತ್ತನ್ನು ನಾವು ಇಲ್ಲಿ ಕಲಿತೀವಿ. ಈ ಪಾಠವನ್ನು ನಾವು 2 ಭಾಗಗಳಾಗಿ ವಿಂಗಡಣೆ ಮಾಡ್ಕೊತೀವಿ. ಮೊದಲನೇ ಭಾಗದಲ್ಲಿ ಕರ್ನಾಟಕದ ವಾಯುಗುಣ ಅಂದರೆ ಋತುಗಳಾದಂತಹ ಬೇಸಿಗೆ ಕಾಲ, ಮಳೆಗಾಲ, ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲವನ್ನು ಕಲಿತೀವಿ. ಹಾಗೆ ಕರ್ನಾಟಕದ ಮಣ್ಣುಗಳ ಬಗ್ಗೆಯೂ ಕಲಿತೀವಿ. 2ನೇ ಭಾಗದಲ್ಲಿ ಸ್ವಾಭಾವಿಕ ಸಸ್ಯವರ್ಗ ಮತ್ತು ಪ್ರಾಣಿ ವರ್ಗವನ್ನು ಕಲಿತಾ ಹೋಗೋಣ. ಇನ್ನು ಮೊದಲನೇ ಭಾಗದಲ್ಲಿ ನಾವು ಕರ್ನಾಟಕದ ವಾಯುಗುಣದ ಬಗ್ಗೆ ಕಲಿತೀವಿ. ಕರ್ನಾಟಕ ಉಷ್ಣವಲಯದ ಮನ್ಸೂನ್ ಒಂದು ವಿಭಾಗದಲ್ಲಿ ಬರುತ್ತೆ, ಉಷ್ಣವಲಯದಲ್ಲಿ ಬರುತ್ತೆ. ಆದ್ದರಿಂದ ಕರ್ನಾಟಕದಲ್ಲಿ ಉಷ್ಣವಲಯದ ಮನ್ಸೂನ್ ವಾಯುಗುಣವನ್ನು ನಾವು ಕಾಣಬಹುದು. ಇಲ್ಲಿ ಜಾಸ್ತಿ ಶಾಖ ಇರುತ್ತೆ ಮತ್ತು ತೇವಾಂಶವುಳ್ಳಂತಹ ಬೇಸಿಗೆಯೂ ಇಲ್ಲಿ ಇರುತ್ತೆ ಮತ್ತು ತಂಪಾದ ಶುಷ್ಕ ಚಳಿಗಾಲ ಈ ವಾಯುಗುಣದ ಪ್ರಮುಖ ಲಕ್ಷಣ. ಆದರೂ ವಾಯುಗುಣದಲ್ಲಿ ಇಲ್ಲಿ ವೈವಿಧ್ಯತೆಯನ್ನು ಕಾಣಬಹುದು ಸ್ಥಳದಿಂದ ಸ್ಥಳಕ್ಕೆ.
ಇದಕ್ಕೆ ಭೌಗೋಳಿಕ ಸ್ಥಾನ, ಸಮುದ್ರದ ಸಾಮೀಪ್ಯ, ಯಾವ ಪ್ರದೇಶ ಸಮುದ್ರಕ್ಕೆ ಸಮೀಪ ಇದೆ ದೂರ ಇದೆ ಅನ್ನೋದ್ರ ಮೇಲೆ, ಭೂಸ್ವರೂಪದ ಮೇಲೆ, ಸಸ್ಯವರ್ಗ ಮತ್ತು ಮನ್ಸೂನ್ ಮಾರುತಗಳ ಪ್ರಭಾವ ಏನಾಗುತ್ತೆ, ವಾಯುಗುಣದಲ್ಲಿ ವೈವಿಧ್ಯತೆ ಇರೋದಕ್ಕೆ ಕಾರಣ ಆಗುತ್ತೆ. ಹೀಗಾಗಿ ವಾರ್ಷಿಕ ಉಷ್ಣಾಂಶ ಮತ್ತು ಮಳೆಯ ಹಂಚಿಕೆ ರಾಜ್ಯಾದ್ಯಂತ ಒಂದೇ ರೀತಿಯಾಗಿಲ್ಲ, ಅದು ವಿವಿಧ ರೀತಿ ವೈವಿಧ್ಯತೆಯಿಂದ ಕೂಡಿದೆ. ಇಲ್ಲಿ ವಾಯುಗುಣದ ಋತುಗಳನ್ನು ನೋಡೋದಾದರೆ 4 ಋತುಗಳಾಗಿ ವಿಂಗಡಿಸಬಹುದು. ಭಾರತಕ್ಕೆ ನಾವು ವಿಂಗಡಿಸ್ತೀವಿ, ಅದೇ ರೀತಿ ಕರ್ನಾಟಕದ ವಾರ್ಷಿಕ ವಾಯುಗುಣವನ್ನು 4 ಭಾಗಗಳಾಗಿ ವಿಂಗಡಣೆ ಮಾಡ್ತಾರೆ. ಬೇಸಿಗೆ ಕಾಲ, ಮಳೆಗಾಲ, ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲ, ಹಾಗೆ ಚಳಿಗಾಲ. ಮೊದಲನೇದಾಗಿ ಬೇಸಿಗೆ ಕಾಲ. ಇದು ಮಾರ್ಚ್ ತಿಂಗಳಿಂದ ಪ್ರಾರಂಭ ಆಗಿ ಮೇ ತಿಂಗಳವರೆಗೂ ಮುಂದುವರಿಯುತ್ತೆ. ಈ ವಾಯುಗುಣದ ಲಕ್ಷಣ ಏನಂದರೆ ಅತಿ ಶಾಖ ಇರುತ್ತೆ, ಶುಷ್ಕ ವಾತಾವರಣ ಇರುತ್ತೆ ಮತ್ತು ಸೆಕೆ ಇರುತ್ತೆ. ಮಾರ್ಚ್ ತಿಂಗಳ ನಂತರ ರಾಜ್ಯಾದ್ಯಂತ ಉಷ್ಣಾಂಶ ಏಕಪ್ರಕಾರವಾಗಿ ಹೆಚ್ಚುತ್ತಾ ಹೋಗುತ್ತೆ. ಏಪ್ರಿಲ್ ಮೇ ತಿಂಗಳಲ್ಲಿ ಅದು ಗರಿಷ್ಠ ಮಟ್ಟವನ್ನು ತಲುಪುತ್ತೆ. ಅದೇ ರೀತಿ ರಾಯಚೂರಿನಲ್ಲಿ ಗರಿಷ್ಠ 45.6 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶ ದಾಖಲಾಗೋದ್ರಿಂದ ನಮ್ಮ ಕರ್ನಾಟಕದಲ್ಲಿ ರಾಯಚೂರು ಹೆಚ್ಚು ಉಷ್ಣಾಂಶ ದಾಖಲಿಸುವಂತಹ ಸ್ಥಳ ಅಂತ ನಾವು ಗುರುತಿಸ್ತೀವಿ. ಉತ್ತರ ಮೈದಾನದ ಇತರೆ ಜಿಲ್ಲೆಗಳಲ್ಲೂ ಕೂಡ ಉಷ್ಣಾಂಶ ಹೆಚ್ಚಾಗಿರುತ್ತೆ. ಒಟ್ಟಿನಲ್ಲಿ ಈ ಅವಧಿಯಲ್ಲಿ ಮಾರ್ಚ್ನಿಂದ ಮೇವರೆಗೂ ಇಡೀ ಕರ್ನಾಟಕ ಅತಿ ಶಾಖದಿಂದ ಕೂಡಿರುತ್ತೆ. ಹಾಗೆ ಉತ್ತರ ಮೈದಾನದಲ್ಲಿ ಆರ್ದ್ರತೆಯ ಪ್ರಮಾಣ ದಕ್ಷಿಣ ಮೈದಾನಕ್ಕಿಂತ ಕಡಿಮೆ ಇರುತ್ತೆ. ಬೇಸಿಗೆಯಲ್ಲಿ ಅಧಿಕ ಬಾಷ್ಪೀಕರಣದಿಂದ ಮಳೆ ಮೋಡಗಳ ನಿರ್ಮಾಣ ಆಗ್ತವೆ. ಗುಡುಗು, ಮಿಂಚು, ಸಿಡಿಲು ಒಳಗೊಂಡಂತಹ ಮಳೆ ಅಲ್ಲಿ ಆಗುತ್ತೆ. ಅದನ್ನು ಪರಿಸರಣ ಮಳೆ ಅಂತ ಕರೀತಾರೆ. ಪರಿಸರಣ ಮಳೆ ಅಂತಂದರೆ ಬೇಸಿಗೆ ಕಾಲದಲ್ಲಿ ಬಾಷ್ಪೀಕರಣದಿಂದ ನೀರು ಆವಿ, ಸಮುದ್ರ ಅಥವಾ ನದಿ, ಕೆರೆಗಳಿಂದ ನೀರು ಆವಿಯಾಗಿ ಮೋಡಗಳು ತಯಾರಾಗ್ತವೆ. ಗುಡುಗು, ಮಿಂಚು, ಸಿಡಿಲುಗಳ ಅಬ್ಬರದೊಂದಿಗೆ ಮಳೆ ಆಗುತ್ತೆ. ಅದನ್ನು ಪರಿಸರಣ ಮಳೆ ಅಂತಾರೆ. ಆಲಿಕಲ್ಲುಗಳು ಬೀಳ್ತವೆ. ಸಾಮಾನ್ಯವಾಗಿ ಈ ಮಳೆ, ಪರಿಸರಣ ಮಳೆ ಸಂಜೆ ಹೊತ್ತಿಗೆ, ಚಹಾದ ಹೊತ್ತಿಗೆ ಇದು ಬೀಳುತ್ತೆ. ಈ ಮಳೆ ಕಾಫಿ ಬೆಳೆಗೆ ಅತ್ಯಂತ ಉಪಯುಕ್ತ ಆಗಿರುತ್ತೆ. ಕಾಫಿ ಗಿಡಗಳು ಹೂ ಬಿಡೋದಕ್ಕೆ ಈ ಮಳೆ ನೆರವಾಗೋದ್ರಿಂದ ಇದನ್ನು ಕಾಫಿ ಹೂ ಮಳೆ ಅಂತ ಕರೀತಾರೆ. ಕರ್ನಾಟಕದಲ್ಲಿ ಬೇಸಿಗೆಯಲ್ಲಿ ಆಗುವ ಪರಿಸರಣ ಮಳೆ ಕಾಫಿ ಹೂ ಬೆಳೆಯೋದಕ್ಕೆ, ಕಾಫಿ ಗಿಡಗಳು ಬೆಳೆಯೋದಕ್ಕೆ ಅನುಕೂಲ ಆಗಿರೋದ್ರಿಂದ ಅದನ್ನು ಕಾಫಿ ಹೂ ಮಳೆ ಅಂತ ಕರೀತಾರೆ. ಹಾಗೆ ಮಾವು ಫಸಲಿಗೂ ಕೂಡ ಈ ಮಳೆ ನೆರವಾಗುತ್ತೆ. ಆದ್ದರಿಂದ ಇದನ್ನು ಮಾವಿನ ಹುಯಿಲು ಅಂತ ಕರೀತಾರೆ. ಈ ಕಾಲದಲ್ಲಿ ರಾಜ್ಯದ ವಾರ್ಷಿಕ ಒಟ್ಟು ಮಳೆಯಲ್ಲಿ 7% ಬೇಸಿಗೆಯಲ್ಲಿ ಆಗುತ್ತೆ. ಇದು ಬೇಸಿಗೆ ಕಾಲ. ಇನ್ನು ಮಳೆಗಾಲ ಮತ್ತು ಮಳೆಯ ಹಂಚಿಕೆಯನ್ನು ನೋಡೋದಾದರೆ ಈ ಮಳೆಗಾಲವನ್ನು ನೈಋತ್ಯ ಮನ್ಸೂನ್ ಮಾರುತಗಳ ಕಾಲ ಅಂತ ಕರೀತಾರೆ. ಅರಬ್ಬಿ ಸಮುದ್ರದ ಮೇಲಿಂದ ಬೇಸುವಂತಹ ತೇವಾಂಶ ಭರಿತವಾದಂತಹ ಮಾರುತಗಳು ಮಲೆನಾಡು ಘಟ್ಟಗಳನ್ನು ತಡಿತವೆ. ಮಲೆನಾಡಿನಲ್ಲಿ ನಾವು ಈಗಾಗಲೇ ಹಿಂದಿನ ಪಾಠದಲ್ಲಿ ನೋಡಿದ್ವಿ, ಇದು ಅತಿಯಾಗಿ ಮಳೆಯಾಗುವ ಪ್ರದೇಶ. ಅಧಿಕ ಮಳೆ ಯಾವುದರಿಂದ ಆಗುತ್ತೆ? ಅರಬ್ಬಿ ಸಮುದ್ರದಿಂದ ಬೀಸುವಂತಹ ಮಾರುತಗಳು ಮಲೆನಾಡು ಘಟ್ಟಗಳಲ್ಲಿ ತಡೆ ಹಿಡಿಯೋದ್ರಿಂದ ಅಲ್ಲಿ ಅಧಿಕ ಮಳೆಯಾಗುತ್ತೆ. ಪೂರ್ವದ ಕಡೆ ಹೋದಂತೆಲ್ಲ ಮಳೆ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಪೂರ್ವವನ್ನು ಮಳೆ ನೆರಳಿನ ಪ್ರದೇಶ, ಪೂರ್ವದ ಮೈದಾನವನ್ನು ಮಳೆ ನೆರಳಿನ ಪ್ರದೇಶ ಅಂತ ಕರಿತೀವಿ. ಇನ್ನು ಆಗುಂಬೆ ನಮ್ಮ ರಾಜ್ಯದ ಅಧಿಕ ಮಳೆ ಬೀಳುವಂಥ ಪ್ರದೇಶ. ಆದ್ದರಿಂದ ಇದನ್ನು ದಕ್ಷಿಣದ ಚಿರಾಪುಂಜಿ ಅಂತ ಕರಿತೀವಿ. ಭಾರತದಲ್ಲಿ ಚಿರಾಪುಂಜಿ ಅಧಿಕ ಮಳೆ ಪಡೆಯುವಂತಹ ಪ್ರದೇಶ. ಅದಕ್ಕೆ ಹೋಲಿಸಿ ಆಗುಂಬೆಯನ್ನು ದಕ್ಷಿಣ ಚಿರಾಪುಂಜಿ ಅಂತ ಕರೀತಾರೆ. ಭಾಗಮಂಡಲ ಮತ್ತು ಹುಲಿಕಲ್ಗಳು ಇತರೆ ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳು. ಚಿತ್ರದುರ್ಗದ ಚಳ್ಳಕೆರೆ ಸಮೀಪದ ನಾಯಕನಹಟ್ಟಿ ಇದು ಕಡಿಮೆ ಮಳೆ ಬೀಳುವಂತಹ ಪ್ರದೇಶ. ನಾಯಕನಹಟ್ಟಿಯಲ್ಲಿ, ಚಳ್ಳಕೆರೆ ತಾಲೂಕಿನ ನಾಯಕನಹಟ್ಟಿಯಲ್ಲಿ ಕಡಿಮೆ ಮಳೆ ಬೀಳುತ್ತೆ. ಆದ್ದರಿಂದ ಇದನ್ನು ಕಡಿಮೆ ಮಳೆ ಬೀಳುವ ಪ್ರದೇಶ ಅಂತ ಕರೀತಾರೆ. ಈ ಅವಧಿಯಲ್ಲಿ ಮಳೆಗಾಲದಲ್ಲಿ ರಾಜ್ಯಾದ್ಯಂತ ಉಷ್ಣಾಂಶ ಹೆಚ್ಚು, ಜೊತೆಗೆ ತೇವಾಂಶವೂ ಹೆಚ್ಚಾಗಿರುತ್ತೆ. ಮೋಡ ಕವಿದ ಪರಿಸ್ಥಿತಿ ಕಂಡುಬರುತ್ತೆ. ಈ ಋತುಮಾನದಲ್ಲಿ ಕರ್ನಾಟಕಕ್ಕೆ 80% ಮಳೆಯಾಗುತ್ತೆ. 7% ಮಳೆ ಬೇಸಿಗೆಯಲ್ಲಿ ಆದರೆ 80% ಮಳೆ ಮಳೆಗಾಲದಲ್ಲಿ ಆಗುತ್ತೆ. ಇದು ಮಳೆಗಾಲ. ಇದು ಜೂನ್ನಿಂದ ಪ್ರಾರಂಭ ಆಗಿ ಸೆಪ್ಟೆಂಬರ್ವರೆಗೂ ಮುಂದುವರಿಯುತ್ತೆ. ಇನ್ನು ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಕರಿತೀವಿ. ಇದು ಅಕ್ಟೋಬರ್ನಿಂದ ಶುರುವಾಗಿ ನವೆಂಬರ್ವರೆಗೂ ಮುಂದುವರಿಯುತ್ತೆ. ಇದನ್ನು ಈಶಾನ್ಯ ಮನ್ಸೂನ್ ಮಾರುತಗಳ ಕಾಲ ಅಂತಲೂ ಕರೀತಾರೆ.
ಉತ್ತರ ಭಾರತದಲ್ಲಿ ಉಷ್ಣಾಂಶ ಕಡಿಮೆಯಾಗಿ ಒತ್ತಡ ಹೆಚ್ಚಾಗೋದ್ರಿಂದ ನೈಋತ್ಯ ಮನ್ಸೂನ್ ಮಾರುತಗಳು ಈಶಾನ್ಯದಿಂದ ನೈಋತ್ಯಕ್ಕೆ ನಿರ್ಗಮಿಸ್ತವೆ. ಭೂಭಾಗದಿಂದ ಬೀಸುವಂತಹ ಈ ಮಾರುತಗಳು ಮಳೆಯನ್ನು ತರೋದಿಲ್ಲ. ಆದರೆ ಬಂಗಾಳ ಕೊಲ್ಲಿಯಿಂದ ಬೀಸೋವಾಗ ಏನಾಗುತ್ತೆ, ದಕ್ಷಿಣ ಮೈದಾನದ ಜಿಲ್ಲೆಗಳಿಗೆ ಸ್ವಲ್ಪ ಮಳೆಯಾಗುತ್ತೆ. ಹಾಗೆ ಬಂಗಾಳ ಕೊಲ್ಲಿಯಲ್ಲಾಗುವಂತಹ ಚಂಡಮಾರುತಗಳ ಪ್ರಭಾವದಿಂದಲೂ ಸಹ ಇಲ್ಲಿ ಮಳೆಯಾಗುತ್ತೆ. ನವಂಬರ್ ಡಿಸೆಂಬರ್ ತಿಂಗಳಲ್ಲಿ ಈ ರೀತಿಯ ಮಳೆಯಾಗುತ್ತೆ. ಹೀಗೆ ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಬೀಳುವಂತಹ ಮಳೆಯ ಪ್ರಮಾಣ 12% ಇರುತ್ತೆ. 12% ಮಳೆ ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಆಗುತ್ತೆ. 7% ಬೇಸಿಗೆಯಲ್ಲಾದರೆ, 80% ಮಳೆಗಾಲದಲ್ಲಿ ಮತ್ತು 12% ಈ ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲದಲ್ಲಿ ಮಳೆಯಾಗುತ್ತೆ. ಇದು ಮಳೆಯ ಹಂಚಿಕೆ. ಇನ್ನು ಚಳಿಗಾಲ, 4ನೇದು ಚಳಿಗಾಲ. ಈ ಕಾಲದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ, ಮಳೆಯೂ ಕೂಡ ಕಡಿಮೆಯಾಗಿರುತ್ತೆ ಮತ್ತು ತಿಳಿಯಾದ ಆಕಾಶವುಳ್ಳಂಥ ಹವಾಗುಣ ಇಲ್ಲಿ ಕಂಡುಬರುತ್ತೆ. ಈ ಕಾಲದಲ್ಲಿ ಎಲ್ಲಿಂದ ಡಿಸೆಂಬರ್ನಿಂದ ಫೆಬ್ರವರಿವರೆಗೂ ಚಳಿಗಾಲ ಕಂಡುಬರುತ್ತೆ. ಇಲ್ಲಿ ಉಷ್ಣಾಂಶ ದಾಖಲಾಗೋದು ಸರಾಸರಿ 25 ಡಿಗ್ರಿಯಿಂದ 27 ಡಿಗ್ರಿ ಸೆಲ್ಸಿಯಸ್ನವರೆಗೂ ಉಷ್ಣಾಂಶ ಇಲ್ಲಿ ದಾಖಲಾಗುತ್ತೆ. ಜನವರಿಯನ್ನು ಕರ್ನಾಟಕದ ಪ್ರವಾಸ ಮಾಸ ಅಂತ ಕರೀತಾರೆ. ಯಾಕಂದರೆ ಈ ಕಾಲದಲ್ಲಿ ಪ್ರವಾಸಕ್ಕೆ ಅನುಕೂಲಕರವಾದಂತಹ ವಾತಾವರಣ ಇರುತ್ತೆ. ಆಗ ಬೆಳಗಾವಿಯಲ್ಲಿ ಕನಿಷ್ಠ ಉಷ್ಣಾಂಶ ದಾಖಲಾಗುತ್ತೆ, 6.7 ಡಿಗ್ರಿ ಸೆಲ್ಸಿಯಸ್ನಷ್ಟು ಇರುತ್ತೆ. ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಕಡಿಮೆ ಉಷ್ಣಾಂಶ ಇರುತ್ತೆ. ಉದಾಹರಣೆಗೆ ವಿಜಯಪುರ, ಕಲಬುರಗಿ ಮತ್ತು ಬೀದರ್ ಈ ಸ್ಥಳಗಳಲ್ಲಿ ಉಷ್ಣಾಂಶ ಕಡಿಮೆಯಾಗಿರುತ್ತೆ. ಚಳಿಗಾಲದಲ್ಲಿ ಮಳೆಯ ಹಂಚಿಕೆಯೂ ಕೂಡ ಅತಿ ಕಡಿಮೆ. ಅಂದರೆ ರಾಜ್ಯದ ಒಟ್ಟು ಮಳೆಯಲ್ಲಿ 1% ಮಾತ್ರ ಮಳೆ ಚಳಿಗಾಲದಲ್ಲಿ ಆಗುತ್ತೆ. ಒಮ್ಮೊಮ್ಮೆ ಪ್ರಾತಃ ಕಾಲದಲ್ಲಿ ಕಾವಳ ಕಂಡುಬರುತ್ತೆ. ಇದು ಒಂದು ರೀತಿಯ ಮಳೆ. ಇನ್ನು ಮಳೆಯ ಹಂಚಿಕೆಯನ್ನು ಒಟ್ಟಾಗಿ ನೋಡೋದಾದರೆ, ಮಲೆನಾಡು ಮತ್ತು ಕರಾವಳಿ ಭಾಗಗಳು ಅಧಿಕ ಮಳೆಯನ್ನು ಪಡೆಯುವಂತಹ ಪ್ರದೇಶಗಳು, ಪೂರ್ವ ಭಾಗದ ಮೈದಾನಗಳು ಕಡಿಮೆ ಮಳೆಯನ್ನು ಪಡಿತವೆ. ಯಾಕಂದರೆ ಇದನ್ನು ಮಳೆ ನೆರಳಿನ ಪ್ರದೇಶ ಅಂತ ನಾವು ಗುರುತಿಸ್ತೀವಿ. ಅಕಾಲಿಕ ಮತ್ತು ಅಸಮಾನ ಮಳೆಯ ಹಂಚಿಕೆಯಿಂದಾಗಿ ರಾಜ್ಯದಲ್ಲಿ ಆಗಾಗ ಬರಗಾಲ ಬರುತ್ತೆ ಮತ್ತು ಪ್ರವಾಹಗಳು ಕೂಡ ಸಂಭವಿಸುತ್ತೆ. ಇದು ನಮ್ಮ ರಾಜ್ಯದ ಮಳೆಯ ಹಂಚಿಕೆ, ವಿವಿಧ ಕಾಲದಲ್ಲಿ ಹೇಗೆ ಮಳೆ ಆಗುತ್ತೆ ಅಂತ. ಇನ್ನು ಕರ್ನಾಟಕದ ಮಣ್ಣುಗಳು. ನಮ್ಮ ರಾಜ್ಯ ವೈವಿಧ್ಯತೆಯಿಂದ ಕೂಡಿದೆ. ಮಳೆಯ ಹಂಚಿಕೆಯೂ ಕೂಡ ವೈವಿಧ್ಯತೆ. ಆಗಾಗ ಅಕಾಲಿಕ ಅಸಮಾನ ಮಳೆಯಾಗುತ್ತೆ. ಹಾಗೆ ಮಣ್ಣಿನಲ್ಲಿಯೂ ಕೂಡ ಅಪಾರ ಪ್ರಕಾರಗಳನ್ನು ನಾವು ಕಾಣಬಹುದು. ಭೂಮಿ ಮೇಲಿನ ತೆಳುವಾದ ಪದರವನ್ನು ಮಣ್ಣು ಅಂತ ಕರಿತೀವಿ. ಕೃಷಿ ಅಭಿವೃದ್ಧಿಗೆ ಫಲವತ್ತಾದ ಮಣ್ಣು ಇಂಪಾರ್ಟೆಂಟ್ ಆಗುತ್ತೆ. ಕರ್ನಾಟಕದಲ್ಲಿ ವಿವಿಧ ಪ್ರಕಾರದ ಮಣ್ಣುಗಳನ್ನು ಕಾಣಬಹುದು. ಅವುಗಳನ್ನು 4 ಭಾಗಗಳಾಗಿ ವಿಂಗಡಿಸಲಾಗುತ್ತೆ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಅಂತ ಗುರುತಿಸ್ತೀವಿ. ಇಲ್ಲಿ ಮ್ಯಾಪ್ನಲ್ಲೂ ಕೂಡ ನೋಡಬಹುದು. ಈ ಪ್ರದೇಶಗಳಲ್ಲಿ ಇಲ್ಲೆಲ್ಲ ಕೆಂಪು ಮಣ್ಣು ಕಂಡುಬರುತ್ತೆ. ಈ ಸ್ಥಳಗಳಲ್ಲಿ ಕಪ್ಪು ಮಣ್ಣು ಕಂಡುಬರುತ್ತೆ. ಇದು ಜಂಬಿಟ್ಟಿಗೆ ಮಣ್ಣು, ಇಟ್ಟಿಗೆ ಅಂತೆ ಇದನ್ನು ಗುರುತಿಸಿದ್ದಾರೆ. ಇದನ್ನು ಜಂಬಿಟ್ಟಿಗೆ ಮಣ್ಣು ಅಂತ ಕರೀತಾರೆ. ಹಾಗೆ ಕರಾವಳಿ ಪ್ರದೇಶಗಳಲ್ಲಿ ನಾವು ಕರಾವಳಿಯ ಮೆಕ್ಕಲು ಮಣ್ಣನ್ನು ಕಾಣಬಹುದು. ಈ ಪ್ರದೇಶಗಳಲ್ಲಿ ಕರಾವಳಿಯ ಮೆಕ್ಕಲು ಮಣ್ಣನ್ನು ಕಾಣಬಹುದು. ಇವನ್ನು ಒಂದೊಂದಾಗಿ ನೋಡೋಣ. ಮೊದಲೇದು ಕೆಂಪು ಮಣ್ಣು. ಇದು ಗ್ರಾನೈಟ್, ನೀಸ್ ಶಿಲಾದ್ರವ್ಯಗಳಿಂದ ರೂಪುಗೊಂಡಿರುತ್ತೆ. ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಈ ಮಣ್ಣು ಕೆಂಪಾಗಿರುತ್ತೆ. ಈ ಮಣ್ಣಿನಲ್ಲಿ ಹೆಚ್ಚು ಸುಣ್ಣ ಮತ್ತು ಉಪ್ಪಿನಾಂಶ ಇರುತ್ತೆ. ಸಾವಯವ ಅಂಶ ಇಲ್ಲಿ ಕಡಿಮೆ. ಅಂದ್ರಿಂದ ಇದು ಫಲವತ್ತಾದುದಲ್ಲ. ಇದು ಅಷ್ಟೊಂದು ಫಲವತ್ತಾದಂಥ ಮಣ್ಣಲ್ಲ. ಹೆಚ್ಚು ಹಗುರ ಇರುತ್ತೆ. ತೆಳುವು ಪದರಗಳುಳ್ಳಂತಹ ಈ ಮಣ್ಣು ಅಷ್ಟೊಂದು ಫಲವತ್ತು ಆಗಿರಲ್ಲ. ತೇವಾಂಶ ಉಳಿಸಿಕೊಳ್ಳುವಂತಹ ಸಾಮರ್ಥ್ಯ ಈ ಮಣ್ಣಿನಲ್ಲಿ ತುಂಬ ಕಡಿಮೆ. ಈ ಮಣ್ಣಿನಲ್ಲಿ ತೃಣಧಾನ್ಯಗಳಾದಂತಹ ರಾಗಿ, ನವಣೆ, ಸಜ್ಜೆ, ಜೋಳ ಇತ್ಯಾದಿ ಬೆಳೆಗಳನ್ನು ಬೆಳೀತಾರೆ. ಹಾಗೆ ತಂಬಾಕು, ದ್ವಿದಳ ಧಾನ್ಯಗಳು, ನೆಲಗಡಲೆಯಂತಹ ಮಳೆ ಆಶ್ರಿತ ಬೆಳೆಗಳನ್ನು ಸಹ ಈ ಮಣ್ಣಿನಲ್ಲಿ ಬೆಳೆಯಬಹುದು. ನೀರಾವರಿ ಸೌಲಭ್ಯ ಇರುವಂತಹ ಕಡೆ ಭತ್ತ, ಕಬ್ಬು, ಆಲೂಗಡ್ಡೆ, ತರಕಾರಿ, ಬಾಳೆ, ತೆಂಗು ಇವನ್ನು ಸಹ ಬೆಳೀತಾರೆ. ಇಲ್ಲಿ ಕೆಲವೊಂದು ವಾಣಿಜ್ಯ ಬೆಳೆಗಳನ್ನು ಸಹ ಬೆಳೀತಾರೆ.
ಹೀಗೆ ಕೆಂಪು ಮಣ್ಣು ಕಂಡುಬರುವಂತಹ ಪ್ರದೇಶಗಳು ಯಾವ್ಯಾವು ಅಂತಂದರೆ ತುಮಕೂರು, ಬೆಂಗಳೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಮಂಡ್ಯ, ಮೈಸೂರು ಜಿಲ್ಲೆ, ಈ ಕಡೆ ಕೆಂಪು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಇದು ಕೆಂಪು ಮಣ್ಣು. ಕೆಂಪು ಮಣ್ಣು ಗ್ರಾನೈಟ್ ಮತ್ತು ನೀಸ್ ಶಿಲಾದ್ರವ್ಯಗಳಿಂದ ರೂಪುಗೊಳ್ಳುತ್ತೆ. ಕಬ್ಬಿಣ ಆಕ್ಸೈಡ್ ಇರೋದ್ರಿಂದ ಇದು ಕೆಂಪಾಗಿ ಕಾಣುತ್ತೆ. ಕೆಂಪು ಮಣ್ಣುಗೆ ಕಲರ್ ಬರೋದಕ್ಕೆ ಕಾರಣ ಇದು ಕಬ್ಬಿಣದ ಆಕ್ಸೈಡ್. ಇದು ಹಗುರಾಗಿರುತ್ತೆ, ತೆಳುವ ಪದರ ಹೊಂದಿರುತ್ತೆ. ಆದ್ದರಿಂದ ಇದು ಅಷ್ಟೊಂದು ಫಲವತ್ತಾಗಿರಲ್ಲ. ಕೆಲವೊಂದು ಬೆಳೆಗಳನ್ನು ಇಲ್ಲಿ ಬೆಳಿಬಹುದು ಅಂತಂದರೆ ಅವು ರಾಗಿ, ನವಣೆ, ಸಜ್ಜೆ, ಇವು ತೃಣಧಾನ್ಯಗಳು ಅಂತ ಕಂಡುಬರ್ತವೆ. ಅಂದರೆ ಪಳ್ಳು ಜಾಗದಲ್ಲಿ ಇದನ್ನು ಬೆಳಿಬಹುದು. ಆದ್ದರಿಂದ ಈ ಎಲ್ಲ ಬೆಳೆಗಳನ್ನು ಕೆಂಪು ಮಣ್ಣಿನಲ್ಲಿ ಬೆಳಿಬಹುದು. ಈ ಮಣ್ಣು ಕಂಡುಬರೋದು ತುಮಕೂರು, ಬೆಂಗಳೂರು, ಕೋಲಾರ, ರಾಮನಗರ, ಚಿಕ್ಕಬಳ್ಳಾಪುರ, ಮಂಡ್ಯ ಮತ್ತು ಮೈಸೂರು ಜಿಲ್ಲೆಗಳಲ್ಲಿ. ನೆಕ್ಸ್ಟ್ ಬರೋದು ಕೆಂಪು ಮಣ್ಣು. ಇದು ಬಾಸ್ಟೈಲ್ ಶಿಲೆಯ ಶಿಥಲೀಕರಣದಿಂದ ರೂಪುಗೊಳ್ಳುತ್ತೆ. ಇದರಲ್ಲಿ ಹೆಚ್ಚು ಮೆಗ್ನೀಷಿಯಂ, ಅಲ್ಯೂಮಿನಿಯಂ ಮತ್ತು ಕಬ್ಬಿಣದ ಆಕ್ಸೈಡ್ ಇರುತ್ತೆ. ಆದ್ದರಿಂದ ಇದರ ಬಣ್ಣ ಕಪ್ಪಾಗಿರುತ್ತೆ. ಇದನ್ನು ಎರೆಮಣ್ಣು ಅಂತಲೂ ಸಹ ಕರಿಬಹುದು. ಇದನ್ನು ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ, ಅಂದರೆ ಕಪ್ಪು ಹತ್ತಿ ಮಣ್ಣು ಅಂತ ಕರೀತಾರೆ. ಇದಕ್ಕೆ ಹೆಚ್ಚು ದಿನ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಇರುತ್ತೆ. ಇದು ಅದರ ಗುಣ. ಈ ಮಣ್ಣಿನಲ್ಲಿ ಹತ್ತಿ, ಜೋಳ, ಸೂರ್ಯಕಾಂತಿ, ಬೇಳೆಕಾಳು, ಕಬ್ಬು ಇತ್ಯಾದಿಗಳನ್ನು ಬೆಳಿಬಹುದು. ಈರುಳ್ಳಿ ಮತ್ತು ಭತ್ತಗಳನ್ನು ಸಹ ಇಲ್ಲಿ ಬೆಳೀತಾರೆ. ಈ ಮಣ್ಣು ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ವ್ಯಾಪಕವಾಗಿ ಕಂಡುಬರುತ್ತೆ. ಅಂದರೆ ಧಾರವಾಡ, ಗದಗ, ಬಳ್ಳಾರಿ, ಕೊಪ್ಪಳ, ಕಲಬುರಗಿ, ಯಾದಗಿರಿ, ಬಾಗಲಕೋಟೆ, ಬೆಳಗಾವಿ ಇನ್ನು ಮುಂತಾದ ಸ್ಥಳಗಳಲ್ಲಿ ಕಪ್ಪು ಮಣ್ಣು ಹೆಚ್ಚಾಗಿ ಹಂಚಿಕೆಯಾಗಿದೆ. ಇದು ಕಪ್ಪು ಮಣ್ಣು. ಕಪ್ಪು ಮಣ್ಣು ಬಾಸ್ಟಾಲ್ ಶಿಲೆಯ ಶಿಥಲೀಕರಣದಿಂದ ಉಂಟಾಗುತ್ತೆ. ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಕಬ್ಬಿಣದ ಆಕ್ಸೈಡ್ ಇರೋದ್ರಿಂದ ಇದರ ಬಣ್ಣ ಕಪ್ಪು. ಇದನ್ನು ಎರೆಮಣ್ಣು ಅಂತ ಕರೀತಾರೆ, ಬ್ಲ್ಯಾಕ್ ಕಾಟನ್ ಸಾಯಿಲ್ ಅಂತ ಕರೀತಾರೆ. ಈ ಮಣ್ಣು ಹೆಚ್ಚಾಗಿ ತೇವಾಂಶವನ್ನು ಹಿಡಿದಿಟ್ಟುಕೊಳ್ಳೋದ್ರಿಂದ ಇದು ಹೆಚ್ಚು ಫಲವತ್ತಾಗಿರುತ್ತೆ. ಇಲ್ಲಿ ಬೆಳೆಯುವಂತಹ ಬೆಳೆಗಳು ಹತ್ತಿ, ಜೋಳ, ಸೂರ್ಯಕಾಂತಿ, ಬೇಳೆಕಾಳು ಮತ್ತು ಕಬ್ಬು. ಇದು ಉತ್ತರ ಕರ್ನಾಟಕದ ಕೆಲವು ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನಂತರ ಬರೋದು ಜಂಬಿಟ್ಟಿಗೆ ಮಣ್ಣು. ಇದು ಅಧಿಕ ಉಷ್ಣಾಂಶ, ಅಧಿಕ ಮಳೆ ಬೀಳುವಂತಹ ಭಾಗಗಳಲ್ಲಿ ಕಂಡುಬರುತ್ತೆ. ನೀರಿನಲ್ಲಿ ಕರಗುವಂತಹ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗುತ್ತೆ. ನಂತರ ತಳಮಣ್ಣಿನ ಸ್ತರಗಳಿಗೆ ಇದು ಸಾಗಿಸಲ್ಪಡುತ್ತೆ. ಇದು ಸಂಚಯನ ಕ್ರಿಯೆ ಅಂತ ಕರಿತೀವಿ. ಅಧಿಕ ಉಷ್ಣಾಂಶ ಮತ್ತು ಅಧಿಕ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಈ ಮಣ್ಣು ಏನಾಗುತ್ತೆ, ನೀರಿನಲ್ಲಿ ಕರಗುವಂತಹ ಸುಣ್ಣ ಮತ್ತು ಸಿಲಿಕೇಟ್ಗಳು ಮಳೆ ನೀರಿನಲ್ಲಿ ಕರಗಿ ತಳದ ಮಣ್ಣಿನ ಸ್ತರಗಳಲ್ಲಿ ಸಾಗಿಸಲ್ಪಡ್ತವೆ. ನೀರಿನಲ್ಲಿ ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿತವೆ. ಇದು ಮಳೆಗಾಲದಲ್ಲಿ ಮೃದು ಆಗುತ್ತೆ, ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತೆ. ಲ್ಯಾಟ್ರೈಟ್ ಶಿಲೆ ಅಂತ ರೂಪುಗೊಳ್ಳುತ್ತೆ. ಲ್ಯಾಟ್ರೈಟ್ ಶಿಲೆ ಇಲ್ಲಿ ರೂಪುಗೊಳ್ಳುತ್ತೆ. ಇದನ್ನೇ ನಾವು ಕಟ್ಟಡ ನಿರ್ಮಾಣಗಳಲ್ಲಿ ಉಪಯೋಗಿಸ್ತೀವಿ. ಈ ಮಣ್ಣಿನಲ್ಲಿ ಗೋಡಂಬಿ, ಚಹಾ, ಏಲಕ್ಕಿ, ಮೆಣಸು, ರಬ್ಬರ್, ತೆಂಗು ಇತ್ಯಾದಿಗಳನ್ನು ಬೆಳೆಯಲಾಗುತ್ತೆ. ಜಂಬಿಟ್ಟಿಗೆ ಮಣ್ಣು ತಯಾರಾಗೋದು ಹೇಗೆಂದರೆ, ಮಳೆಯಲ್ಲಿ ಕರಗುವಂತಹ ನೀರಿನಲ್ಲಿ ಕರಗುವಂತಹ ಸುಣ್ಣ ಸಿಲಿಕೇಟ್ಗಳು ಕೆಳಪದರದಲ್ಲಿ ಮತ್ತು ಕರಗದಂತಹ ಕಬ್ಬಿಣ ಮತ್ತು ಅಲ್ಯೂಮಿನಿಯಂಗಳು ಮೇಲ್ಪದರದಲ್ಲಿ ಉಳಿತವೆ. ಹಾಗೆ ಮಳೆಗಾಲದಲ್ಲಿ ಈ ಪದರ ಮೃದುವಾಗಿ ಬೇಸಿಗೆಯಲ್ಲಿ ಒಣಗಿ ಗಟ್ಟಿಯಾಗುತ್ತೆ. ಇದನ್ನು ನಾವು ಲ್ಯಾಟ್ರೈಟ್ ಶಿಲೆ ಅಂತ ಕರಿತೀವಿ. ಈ ಶಿಲೆಗಳನ್ನು ಕಟ್ಟಡ ನಿರ್ಮಾಣದಲ್ಲಿ ಉಪಯೋಗಿಸ್ತಾರೆ. ಈ ಥರದ ಜಂಬಿಟ್ಟಿಗೆ ಮಣ್ಣಿನ ಥರದ ಒಂದು ಮಣ್ಣಿನಲ್ಲಿ ಗೋಡಂಬಿ, ಚಹಾ, ಏಲಕ್ಕಿ, ಮೆಣಸು ಹಾಗೆ ರಬ್ಬರ್, ತೆಂಗು ಇತ್ಯಾದಿ ಬೆಳೆಗಳನ್ನು ಬೆಳೆಯಲಾಗುತ್ತೆ. ಈ ರೀತಿಯ ಜಂಬಿಟ್ಟಿಗೆ ಮಣ್ಣು ಕಂಡುಬರೋದು ಉತ್ತರ ಕನ್ನಡ, ಉಡುಪಿ, ದಕ್ಷಿಣ ಕನ್ನಡ, ಕೊಡಗು, ಚಿಕ್ಕಮಗಳೂರು, ಬೆಳಗಾವಿ ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತೆ. ಇನ್ನು ನಂತರ ಬರೋದು ಕರಾವಳಿಯ ಮೆಕ್ಕಲು ಮಣ್ಣು.
ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟ ಕರಾವಳಿ ಪ್ರದೇಶ ಅಂದರೆ ಇಲ್ಲಿ ನದಿ ಸಮುದ್ರಗಳು ಜಾಸ್ತಿ. ನದಿ ಸಮುದ್ರದ ಅಲೆಗಳಿಂದ ಸಾಗಿಸಲ್ಪಟ್ಟಂಥ ಮಣ್ಣು ಸಮುದ್ರ ತೀರದಲ್ಲಿ ಸಂಗ್ರಹ ಆಗುತ್ತೆ. ಹೀಗಾಗಿ ಸಂಚಯನ ಕ್ರಿಯೆಯಿಂದ ಮಣ್ಣು ಇಲ್ಲಿ ಸಂಚಯನ ಆಗುತ್ತೆ, ಸಂಗ್ರಹ ಆಗುತ್ತೆ. ಹೀಗಾಗಿ ರಾಜ್ಯದ ಕರಾವಳಿ ಜಿಲ್ಲೆಗಳಾದಂತಹ ಉಡುಪಿ, ದಕ್ಷಿಣ ಕನ್ನಡ ಮತ್ತು ಉತ್ತರ ಕನ್ನಡ ಈ ರೀತಿಯ ಕರಾವಳಿ ಪ್ರದೇಶಗಳಲ್ಲಿ ಈ ಕರಾವಳಿಯ ಮೆಕ್ಕಲು ಮಣ್ಣು ಹೆಚ್ಚಾಗಿ ಕಂಡುಬರುತ್ತೆ. ಇದರಲ್ಲಿ ಮರಳು ಮತ್ತು ಜೇಡಿ ಮಿಶ್ರಣ, ಜೇಡಿ ಕೊಳೆತ ಜೈವಿಕ ಅಂಶಗಳ ಮಿಶ್ರಣ ಇರುತ್ತೆ. ಆದ್ದರಿಂದ ಈ ಮಣ್ಣು ಹೆಚ್ಚಾಗಿ ಸಮೃದ್ಧವಾಗಿರುತ್ತೆ. ಇಲ್ಲಿ ಭತ್ತ, ಗೋಡಂಬಿ, ತೆಂಗು, ಅಡಕೆ, ಬಾಳೆ ಮುಂತಾದ ಬೆಳೆಗಳನ್ನು, ಮಿಶ್ರ ಬೆಳೆಗಳನ್ನು ಇಲ್ಲಿ ಬೆಳಿಬಹುದು. ಇದು ಕರಾವಳಿಯ ಮೆಕ್ಕಲು ಮಣ್ಣು. ಈ ಪಾಠದಲ್ಲಿ ನಾವು ಕರ್ನಾಟಕದ ವಾಯುಗುಣದ ಋತುಗಳಾದಂತಹ ಬೇಸಿಗೆ ಕಾಲ, ಮಳೆಗಾಲ, ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಮತ್ತು ಚಳಿಗಾಲವನ್ನು ಕಲಿತ್ವಿ. ಹಾಗೆ ಕರ್ನಾಟಕದಲ್ಲಿ ಹಂಚಿಕೆಯಾದಂತಹ ಮಣ್ಣಿನ ವಿಧಗಳನ್ನು ಕಲಿತ್ವಿ. ಕೆಂಪು ಮಣ್ಣು, ಕಪ್ಪು ಮಣ್ಣು, ಜಂಬಿಟ್ಟಿಗೆ ಮಣ್ಣು ಮತ್ತು ಕರಾವಳಿಯ ಮೆಕ್ಕಲು ಮಣ್ಣು ಇವುಗಳನ್ನು ಕಲಿತ್ವಿ. ಈ ಪಾಠ ನಿಮಗೆ ಅರ್ಥ ಆಗಿದ್ರೆ ಈ 2 ಪ್ರಶ್ನೆಗಳಿಗೆ ನೀವು ಉತ್ತರಿಸಬೇಕಾಗತ್ತೆ. ಮೊದಲನೇದು, ನೈಋತ್ಯ ಮನ್ಸೂನ್ ಮಾರುತಗಳ ಕಾಲ ಯಾವುದು? ಇಲ್ಲಿ 4 ಆಪ್ಷನ್ಗಳಿವೆ. ಚಳಿಗಾಲ, ಬೇಸಿಗೆಗಾಲ, ಮಳೆಗಾಲ, ಮನ್ಸೂನ್ ಮಾರುತಗಳ ನಿರ್ಗಮನ ಕಾಲ. ಈ 1 ಪ್ರಶ್ನೆಗೆ ಉತ್ತರಿಸಿ. ಇನ್ನು 2ನೇ ಪ್ರಶ್ನೆ, ಕೆಳಗಿನ ಜಿಲ್ಲೆಗಳಲ್ಲಿ ಕಪ್ಪು ಮಣ್ಣು ಕಂಡುಬರುವ ಜಿಲ್ಲೆ ಯಾವುದು? ತುಮಕೂರು, ಬೆಳಗಾವಿ, ಕೋಲಾರ, ಮಂಡ್ಯ. ಹೆಚ್ಚಾಗಿ ಕಂಡುಬರೋದು ಈ ಕೆಳಗಿನ ಯಾವ ಜಿಲ್ಲೆಗಳಲ್ಲಿ ಅಂತ ನೀವು ಉತ್ತರಿಸಬೇಕಾಗುತ್ತೆ. ಈ 2 ಪ್ರಶ್ನೆಗಳಿಗೆ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರ ನೀಡಿ. ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಜಾಯಿನ್ ಆಪ್ಷನ್ ಮೂಲಕ ನಮಗೆ ಸಹಾಯ ಮಾಡೋದನ್ನು ಕೂಡ ಮರಿಬೇಡಿ. ಸಹಾಯ ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಸಬ್ಸ್ಕ್ರೈಬ್ ಮಾಡೋದರ ಮೂಲಕ, ಈ ವಿಡಿಯೋನ ಶೇರ್ ಮಾಡೋದರ ಮೂಲಕ ನಿಮ್ಮ ಸ್ನೇಹಿತರಿಗೂ ಈ ಚಾನಲ್ನ ತಿಳಿಸಿ. ಮುಂದೆ ಮತ್ತೊಂದು ಇದೇ ಪಾಠದ ಮುಂದಿನ ಭಾಗದೊಂದಿಗೆ ನಾನು ನಿಮ್ಮ ಜೊತೆ ಬರ್ತೀನಿ. ಥ್ಯಾಂಕ್ ಯು.